ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್. ದಿನ 5 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದ್ವಿ. ಈಗ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ 5 ಕ್ವಶನ್ಸ್ ಸಾಲ್ವ್ ಮಾಡೋಣ. ಡೈಲಿ 5 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗಿ ನಾಲೆಜ್ ಜಾಸ್ತಿ ಆಗ್ತಾ ಹೋಗ್ತದ. ಯಾಕಂದ್ರೆ ನಾವು ಎಕ್ಸ್ಪ್ಲನೇಷನ್ ಕೂಡ ಚೆನ್ನಾಗಿ ಕೊಡ್ತಾ ಇರ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಫ್ಲೂಯಿಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ನಾನ್ ನ್ಯೂಟೋನಿಯನ್ ಫ್ಲೂಯಿಡ್? ನ್ಯೂಟೋನಿಯನ್ ಫ್ಲೂಯಿಡ್ ಮತ್ತು ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ಸ್ ಅಂತ ಬರ್ತಾವ. ಯಾವಾಗ ಹೇಳ್ತೀರಿ? ಟೋ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಯು ಬೈ ಡಿ ವೈ. ಇದು ಲಾ ಆಫ್ ಇದು ವಿಸ್ಕೋಸಿಟಿ ಲಾ, ಲಾ ಆಫ್ ನ್ಯೂಟನ್ಸ್ ಲಾ ಆಫ್ ವಿಸ್ಕೋಸಿಟಿ. ಇದು ಈ ಲಾಕ್ ಒಬೆ ಆಗಿದ್ವು ಅಂದ್ರೆ ಅವ್ಕೆ ನ್ಯೂಟೋನಿಯನ್ ಫ್ಲೂಯಿಡ್ ಅಂತ. ಇದಕ್ಕೆ ಒಬೆ ಆಗಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇಲ್ಲ ಸರ್, ಇದೇನೋ ಒಂದು ಪವರ್ ಇತ್ತಪ್ಪ, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ಲ, ಸಮಥಿಂಗ್ ಸಮ್ ಕಾನ್ಸ್ಟೆಂಟ್ ಆ್ಯಡ್ ಆಗಿತ್ತಪ್ಪ ಇಲ್ಲಿ, ಟೋ ನಾಟು ಹಿಂಗಿತ್ತಂದ್ರೆ ಅದು ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ಸ್. ಬಟ್ ಯೂಶಲಿ ನ್ಯೂಟೋನಿಯನ್ ಫ್ಲೂಯಿಡ್ಸ್ ಯಾವ ಅಂತಂದ್ರೆ ನಿಮ್ಮ ನೀರಿನಂಗೆ ಇರ್ತಾವ. ನಮ್ಮ ನೀರು ಏನಿರ್ತದ ನೀರಿನ ಹಾಗಿರುತ್ತೆ. ನೀರನ್ನ ನಾವು ಕಂಪ್ಲೀಟ್ಲಿ ನ್ಯೂಟೋನಿಯನ್ ಫ್ಲೂಯಿಡ್ ಅನ್ಬೋದು. ನೀರಿನಂಗೆ ಯಾವ್ದಾದ ಕೆರೋಸಿನ್ ಆಲ್ಮೋಸ್ಟ್ ನೀರಿನಂಗೆ ಅದ, ಡಿಸೈಲ್ ನೀರಿನಂಗೆ ಅದ, ಡಿಸೈಲ್ ಅದ, ವಾಟರ್ ಅದ, ಕೆರೋಸಿನ್ ಅದ, ವಾಟರ್ ಅದ. ಬಟ್ ಹ್ಯೂಮನ್ ಬ್ಲಡ್ ಏನೈತಿಲ್ಲ ಅದು ಥಿಕ್ ಇರ್ತದೆ ಸ್ವಲ್ಪ. ಟೂತ್ ಪೇಸ್ಟ್ ಏನೈತಿಲ್ಲ ಇದೊಂಥರ ಫ್ಲೂಯಿಡೇ, ಬಟ್ ಇದು ಕೂಡ ಸ್ವಲ್ಪ ಥಿಕ್ ಅದ. ಇವು ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ ಅಂತ ಹೇಳ್ತಾರೆ. ನಿಮಗೆ ನ್ಯೂಟೋನಿಯನ್ ಮತ್ತು ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ಸ್ಗೆ ಆಲ್ರೆಡಿ ಒಂದಿಷ್ಟು ಇದನ್ನ ಬರ್ಸಿದೀವಿ. ನಿಮ್ಗೆ ಇನ್ನೊಂದಿಷ್ಟು ಬರ್ಸ್ತೀನಿ, ಅವನು ಸ್ವಲ್ಪ ಬರ್ಕೊಡ್ರಿ. ಸೊ ದಟ್ ನೆಕ್ಸ್ಟ್ ಕ್ವಶನ್ಸ್ ಬಂದಾಗ ಜಲ್ದಿ ಜಲ್ದಿ ನೀವು ಹೇಳ್ಕೋಬಹುದು. ಬರ್ಕೊಡ್ರಿ, ಒಂದು ಚಾರ್ಟ್ ಹಾಕೊಳ್ರಿ. ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ಸ್. ಫಸ್ಟ್ ನ್ಯೂಟೋನಿಯನ್ ಫ್ಲೂಯಿಡ್ಸ್ ಬರ್ಕೊಡ್ರಿ. ನ್ಯೂಟೋನಿಯನ್ ಇವನ್ ಬೈ ಹಾಟ್ ಹಾಕ್ಬಿಡ್ರಿ. ನ್ಯೂಟೋನಿಯನ್ ಫ್ಲೂಯಿಡ್ಸ್ ಯಾವುದು? ನಿಮ್ದು ವಾಟರ್, ಏರ್, ಪೆಟ್ರೋಲ್, ಮರ್ಕ್ಯೂರಿ, ಕೆರೋಸಿನ್, ಡೀಸೆಲ್, ಇವೆಲ್ಲ ಏನು ನಮ್ಮ ಎಡಿಬಲ್ ಆಯಿಲ್, ಇವೆಲ್ಲ ಏನು ನ್ಯೂಟೋನಿಯನ್ ಫ್ಲೂಯಿಡ್. ನೆಕ್ಸ್ಟ್ ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ಸ್. ಅದ್ರೊಳಗಡೆ ಒಂದು ಒಂದೇದು ಬರ್ಕೊಡ್ರಿ, ಥಿಕ್ಸೋಟ್ರೋಪಿಕ್ ಫ್ಲೂಯಿಡ್ಸ್ ಅಂತ ಬರ್ತದೆ. ಥಿಕ್ಸೋಟ್ರೋಪಿಕ್ ಫ್ಲೂಯಿಡ್ ಅಂದ್ರೆ ನಿಮಗೊಂದು ಹಿಂಟ್ ಹೇಳ್ಕೊಡ್ತೀನಿ. ಆ ಫ್ಲೂಯಿಡ್ ಮೇಲೆ ಒಂದು ಗೆರಿ ಎಳೆದ್ರೆ ಅದು ವಾಪಸ್ ರಿಕವರಿ ಆಗ್ತದೆ, ಸ್ವಲ್ಪ ಟೈಮ್ ತಗೊಂಡಾಗ್ತದೆ. ನೇಲ್ ಪೇಂಟ್ ಐತೆ ನೋಡು, ಅದಾಯ್ತಾ? ಅವೇನವು ಥಿಕ್ಸೋಟ್ರೋಪಿಕ್. ಅಥವಾ ಪೇಂಟ್ ಇರ್ತದಲ್ಲ, ನಮ್ಮ ಎಲ್ಲ ಪೇಂಟ್ಸ್. ಈಗ ಒಂದು ಪೇಂಟ್ ಇತ್ತು ಅಂತ ತಿಳ್ಕೊ, ಪೇಂಟ್ ಮೇಲೆ ಬ್ರಷ್ ಆಡಿಸ್ತೀರಿ, ಹಿಂಗೆ ಬ್ರಷ್ ಆಡಿಸ್ತೀರಿ, ಸ್ವಲ್ಪ ತಾದ್ಮೇಲೆ ಏನಾಗ್ತದೆ ಮತ್ತೆ ಸಮ ಆಗ್ತದೆ. ಸ್ವಲ್ಪ ತಾದ್ಮೇಲೆ ನೀರಾದ್ರೆ ಏನಾಗ್ತದೆ, ಜಲ್ದಿ ಆಗ್ತದೆ. ನೀರಿನ ಮೇಲೆ ಒಂದು ಗೆರಿ ಹಾಕಿದ್ರೆ ಆ ಗೆರಿ ಜಲ್ದಿ ರಿಕವರ್ ಆಗ್ತದೆ. ಬಟ್ ಪೇಂಟಿನ ಮೇಲೆ ಗೆರಿ ಹಾಕಿದ್ರೆ ಜಲ್ದಿ ಆಗಲ್ಲ, ಬಟ್ ಸ್ಲೋಲಿ ಆಗ್ತದೆ. ಹಂಗಾತು ಅಂದ್ರೆ ಅದಕ್ಕೆ ಥಿಕ್ಸೋಟ್ರೋಪಿಕ್ ಅಂತಾರೆ. ಅಂಥವು ಯಾವ ಹೇಳು? ಇಂಕ್, ಪ್ರಿಂಟರ್ಸ್ ಇಂಕ್. ಮನಿ ಒಳಗೆ ಕೆಚಪ್ ಐತೆ ಗೊತ್ತಾ? ಕೆಚಪ್ ಅದಲ್ಲ, ಟೊಮೆಟೊ ಸಾಸ್ ಅದು. ಅಥವಾ ಪೇಂಟ್, ಅಥವಾ ಎನಮಲ್ಸ್, ಇವೆಲ್ಲ ಏನಿವು ಥಿಕ್ಸೋಟ್ರೋಪಿಕ್ ಅಂತ. ನೆಕ್ಸ್ಟ್ ಬರ್ಕೊಡ್ರಿ ಭಿಂಗಮ್ ಅಂತೇಳಿ, ಭಿಂಗಮ್ ಫ್ಲೂಯಿಡ್ ಅಂತ. ಭಿಂಗಮ್ ಫ್ಲೂಯಿಡ್ಸ್ ಯಾವ್ಯಾವ ಅಂತಂದ್ರೆ ಬರ್ಕೊಡ್ರಿ, ಟೂತ್ ಪೇಸ್ಟ್, ಸೀವೇಜ್ ಸ್ಲಡ್ಜ್, ಡ್ರಿಲ್ಲಿಂಗ್ ಮಡ್. ಹೆಂಗಿರ್ತಾವೆ ಇವು ಗೊತ್ತಲ್ಲ? ಟೂತ್ ಪೇಸ್ಟ್ ನೆನ್ಪಿಟ್ಕೊಂಡ್ಬಿಡ್ರಿ, ಅದೇ ಸೇಮ್ ಇರ್ತಾವೆ ಇವೆಲ್ಲ. ಇವಕ್ಕೆಂತರ ಭಿಂಗಮ್ ಅಂತಾರ. ಓಕೆ, ನೆಕ್ಸ್ಟ್ ಬರ್ತದ ರಿಯೋಪೆಟಿಕ್ ಅಂತ ಬರ್ಕೊಡ್ರಿ. ರಿಯೋಪೆಟಿಕ್ ಫ್ಲೂಯಿಡ್ಸ್ ಯಾವಂತಂದ್ರ ಲುಬ್ರಿಕೆಂಟ್ಸ್. ನಿಮ್ ಗ್ರೀಸ್ ಇರ್ತೈತಲ್ಲ, ಗ್ರೀಸ್ ಅಥವಾ ಲುಬ್ರಿಕೆಂಟ್ಸ್, ಜಿಪ್ಸಮ್ ಪೇಸ್ಟ್, ಇವು ಯಾವ್ಯಾವು? ರಿಯೋಪೆಟಿಕ್ ಇವು. ನೆಕ್ಸ್ಟ್ ಬರ್ಕೊಡ್ರಿ ಸೂಡೋ ಪ್ಲಾಸ್ಟಿಕ್ ಅಂತ. ಸುಡ್ತಿರಂಗಿಲ್ಲ ಅದು, ಸೂಡೋ ಅಂದ್ರೆ ಸುಳ್ಳು, ಪ್ಲಾಸ್ಟಿಕ್ ಅನ್ನಂಗೆ ಕಾಣತೈತಿ, ಬಟ್ ಅದು ಪ್ಲಾಸ್ಟಿಕ್ ಅಲ್ಲ. ಸೂಡೋ ಪ್ಲಾಸ್ಟಿಕ್ ಅಂತಾರೆ. ಸೂಡೋ ಪ್ಲಾಸ್ಟಿಕ್ ಯಾವುದು ಅಂದ್ರೆ ನಮ್ದು ಬ್ಲಡ್ ಮತ್ತೆ ಮಿಲ್ಕ್. ಆಕ್ಚುಲಿ ನೀವು ಮಿಲ್ಕ್ನ ನೀರು ಹಾಕಿದ್ದು ಇಮೇಜ್ ಮಾಡ್ಬೇಡ್ರಿ, ಗಟ್ಟಿ ಹಾಲು. ಯಾವ ಯೋಚನೆ ಮಾಡ್ರಿ ಅಂದ್ರೆ ಕುರಿ ಹಾಲು ಬಗ್ಗೆ ಯೋಚನೆ ಮಾಡ್ರಿ. ಆಕಳ ಹಾಲು, ಎಮ್ಮೆ ಹಾಲು ಬಗ್ಗೆ ಯೋಚನೆ ಮಾಡಿದ್ರೆ ಅವು ನ್ಯೂಟೋನಿಯನ್ ಫ್ಲೂಯಿಡ್ ಆಗಿಬಿಡ್ತಾವ. ಹೌದಾ? ಕುರಿ ಹಾಲು ಬಗ್ಗೆ ಯೋಚನೆ ಮಾಡ್ರಿ. ಮಿಲ್ಕ್. ಪೇಪರ್ ಪಲ್ಪ್, ಸಿರಪ್, ಯಾವ ಟಾನಿಕ್ ಇರ್ತಾವ ನೋಡು, ಅವು. ನೆಕ್ಸ್ಟ್ ಬರ್ಕೊಳ್ರಿ ಡೈಲೆಟೆಂಟ್ ಫ್ಲೂಯಿಡ್ ಒಳಗೆ ಬರ್ತದ ಸೊಲ್ಯೂಷನ್ಸ್ ವಿತ್ ಸಸ್ಪೆಂಡೆಡ್ ಮ್ಯಾಟರ್ಸ್. ಅನ್ನದ ಗಂಜಿ ಬರ್ಕೊಡ್ರಿ, ಅನ್ನದ ಗಂಜಿ ಅಥವಾ ಇದನ್ನ ನೆನ್ಪಿಟ್ಕೊಡ್ರಿ, ಯಾವ್ದು? ಅನ್ನದ ಗಂಜಿ ಅಥವಾ ಯಾವುದು ಡೈಲೆಟೆಂಟ್ ಅಂದ್ರೆ ಒಮ್ಮೊಮ್ಮೆ ಹಿಂಗಾಗಿರ್ತದೆ ಗೊತ್ತಾ? ಬೇಸನ್ ಉಂಡಿ ಮಾಡಕ್ ಹೋದಾಗ ಅದು ತುಪ್ಪ ಜಾಸ್ತಿ ಆಗಿ ಆಳಕಾಗಿರ್ತೈತಿ. ಕೈ ಹಿಡ್ಕೊಂಡಿದ್ರಿ ಅಂದ್ರೆ ಗಟ್ಟಿ ಇರ್ತೈತಿ ಅದು, ಹಂಗ ಪ್ಲೇಟ್ ಮೇಲೆ ಇಟ್ಬಿಟ್ರೆ ಹಿಂಗೆ ಅದು ಅವಕ್ಕೆ ಡೈಲೆಟೆಂಟ್. ಓಕೆ, ಇವನ್ ಸ್ವಲ್ಪ ಬಯಟ ಹಾಕೊಂಡ್ರೆ ಈಸಿ ಆಗ್ತೈತಿ.
ಓಕೆ, ಈಗ ನೋಡ್ರಿ ಬಯಾಟ್ ಹಾಕೊಂಡಿದ್ರೆ ಅಂದ್ರೆ ಈ ಕ್ವಶನ್ ಭಾಳ ಈಸಿ ಆಯ್ತು. ನೆಕ್ಸ್ಟ್ ಬರ್ರಿ, ಆಲ್ಕೋಹಾಲ್ ಈಸ್ ಯೂಸ್ಡ್ ಇನ್ ಮ್ಯಾನೋಮೀಟರ್ ಬಿಕಾಸ್ ಆಲ್ಕೋಹಾಲ್ದು ಡೆನ್ಸಿಟಿ ಕಡಿಮೆ ಇರ್ತಾನೆ ಜಾಸ್ತಿ ಇರುತ್ತೆ. ಆಲ್ಕೋಹಾಲ್ ನೀರಿಗಿಂತ ಡೆನ್ಸಿಟಿ ಕಡಿಮೆ ಇರುತ್ತೆ ಜಾಸ್ತಿ ಇರುತ್ತೆ. ಆಲ್ಕೋಹಾಲ್ ನೀರಿನ ಜೊತೆಗೆ ಏನಾಗುತ್ತೆ, ಮಿಕ್ಸ್ ಆಗುತ್ತೆ ಏನು ತೇಲ್ತೈತೋ ಮುಳುಗುತ್ತೋ? ಮಿಕ್ಸ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ನಿಯರ್ ಟು ಈಕ್ವಲ್ ಟು 1 ಇರ್ತೈತಿ. ಆಯ್ತಾ, ನಿಯರ್ಲಿ 1 ಇತ್ತು ಅಂತಂದ್ರೆ ನೀವು ಆಲ್ಕೋಹಾಲ್ನ ನೀರೊಳಗೆ, ಈಗ ಫಾರ್ ಎಕ್ಸಾಂಪಲ್ ಇದು ಬಾರ್ ಒಳಗೆ ಕುಂತ ಹಾಕ್ತಾರಲ್ಲ, ಹೆಂಗ್ ಮಾಡ್ತಾರ, ಬಾಟ್ಲ್ ಹಿಂಗ್ ಹಿಡಿದಿರ್ತಾರ, ಇದಕ್ಕೆ ಮೆಲ್ಲಕ್ಕೆ ಹಾಕ್ತಾರೆ, ಅವಾಗ ಇಲ್ಲಿ ಬಂದು ಕುಂದಿರ್ತೈತೆ. ನೀವು ನೀರ್ನ ಹಾಕಿದ್ರೆ ನೀರೇನ್ ಮೇಲೆ ಕುಂದಿರ್ತೇನ? ಇಲ್ಲ, ಮಿಕ್ಸ್ ಆಗುತ್ತೆ ಅಂದ್ರೆ ಅರ್ಥ ಈಕ್ವಲ್ ಟು 1 ಇರುತ್ತೆ. ಬಟ್ ಆಲ್ಕೋಹಾಲ್ ಜಲ್ದಿ ಆಪರೇಟ್ ಆಗುತ್ತೆ ನಮ್ಮ ಲೇಟಾಗಿ ಆಪರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 1.42 ಆಲ್ಕೋಹಾಲ್ ಈಸ್ ಯೂಸ್ಡ್ ಇನ್ ಮ್ಯಾನೋಮೀಟರ್ ಬಿಕಾಸ್ ಸಮ್ಟೈಮ್ಸ್ ಆಲ್ಕೋಹಾಲ್ನ ನಾವು ಏನ್ ಮಾಡ್ತೀವಿ, ಮ್ಯಾನೋಮೀಟರ್ ಒಳಗೆ ಯೂಸ್ ಮಾಡ್ತೀವಿ. ಮ್ಯಾನೋಮೀಟರ್ ಒಳಗಡೆ ಎಂಥ ಫ್ಲೂಯಿಡ್ಸ್ ಅಥವಾ ಎಂಥ ಫ್ಲೂಯಿಡ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಭಾಳ ಸೆನ್ಸಿಟಿವ್ ಇರಬೇಕದು. ಓಕೆ, ಅದನ್ನು ಭಾಳ ಸೆನ್ಸಿಟಿವ್ ಇರಬೇಕು. ಇಲ್ಲಿ ಆಪ್ಷನ್ ಕೊಟ್ಟನ, ಇಟ್ಸ್ ವೇಪರ್ ಪ್ರೆಷರ್ ಇಸ್ ಲೋ, ಇಟ್ ಪ್ರೊವೈಡ್ಸ್ ಸುಟೇಬಲ್ ಮಿನಿಸ್ಕಸ್, ಇಟ್ಸ್ ಡೆನ್ಸಿಟಿ ಇಸ್ ಲೆಸ್ ಅಂತ ಐತಿ, ದಿಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಇಟ್ ಪ್ರೊವೈಡ್ಸ್ ಲಾಂಗರ್ ಲೆಂತ್ ಫಾರ್ ಅ ಗಿವನ್ ಪ್ರೆಷರ್ ಡಿಫರೆನ್ಸ್. ಕರೆಕ್ಟ್, ಇದು ಡಿ ಆಪ್ಷನ್ ಕರೆಕ್ಟ್ ಇರುತ್ತೆ. ಲಾಂಗರ್ ಲೆಂತ್ ಫಾರ್ ಅ ಗಿವನ್ ಪ್ರೆಷರ್ ಡಿಫರೆನ್ಸ್ ಅಂದ್ರೆ ಭಾಳ ಸೆನ್ಸಿಟಿವ್ ಅಂತ ಅರ್ಥ ಆಯ್ತದೆ. ಸ್ವಲ್ಪ ಪ್ರೆಷರ್ ಡಿಫರೆನ್ಸ್ ಇತ್ತು ಅಂತಂದ್ರೆ ಅದು ಉದ್ದಕ್ಕೆ ಹೋಗ್ತದೆ, ಅದರದ್ದು ಕಾಲಮ್ ಚೇಂಜಸ್ ಆಗ್ತದೆ. ದಟ್ಸ್ ವೈ ನಾವು ಇದನ್ನ ಯೂಸ್ ಮಾಡ್ಬೋದು ಮ್ಯಾನೋಮೀಟರ್ ಒಳಗಡೆ. ಓಕೆನಾ, ಬಟ್ ಮ್ಯಾನೋಮೀಟರ್ ಒಳಗೆ ಎಂಥ ಮ್ಯಾನೋಮೀಟರ್ ಒಳಗೆ ಅಂತ ಕೇಳಿದ್ರೆ ಇನ್ವರ್ಟೆಡ್ ಮ್ಯಾನೋಮೀಟರ್ ಒಳಗೆ ಯೂಸ್ ಮಾಡ್ತಾರೆ. ಓಕೆ, ಇನ್ವರ್ಟೆಡ್ ಮ್ಯಾನೋಮೀಟರ್ ಒಳಗೆ ಯೂಸ್ ಮಾಡ್ತಾರೆ ಯೂಶುವಲಿ. ನೆಕ್ಸ್ಟ್ ನೋಡೋಣ, ದ ಪ್ರಾಪರ್ಟಿ ಆಫ್ ಫ್ಲೂಯಿಡ್ ಬೈ ವರ್ಚ್ಯೂ ಆಫ್ ವಿಚ್ ಇಟ್ ಆಫರ್ಸ್ ರೆಸಿಸ್ಟೆನ್ಸ್ ಟು ಶಿಯರ್ ಈಸ್ ಕಾಲ್ಡ್. ಫ್ಲೂಯಿಡ್ ಏನಾಗ್ತದ, ಆಫರ್ಸ್ ರೆಸಿಸ್ಟೆನ್ಸ್ ಟು ದ ಶಿಯರ್ ಇಸ್ ಕಾಲ್ಡ್ ವಿಸ್ಕಾಸಿಟಿ. ಕರೆಕ್ಟಾ? ಹಂಗ ಸರ್ಫೇಸ್ ಟೆನ್ಷನ್ ಅಂದ್ರೆ ಏನಿದು? ಸರ್ಫೇಸ್ ಟೆನ್ಷನ್ ಅಂದ್ರೆ ದ ಫ್ಲೂಯಿಡ್ ಹ್ಯಾಸ್ ಅ ಪ್ರಾಪರ್ಟಿ, ಇಟ್ ಹ್ಯಾಸ್ ಎ ಪ್ರಾಪರ್ಟಿ ಇನ್ ದ ಟಾಪ್ ಲೇಯರ್ ಅಥವಾ ವೆನ್ ಟೂ ಮೀಡಿಯಾ ಮಿಕ್ಸಸ್ ನ, ದಿಸ್ ಇಸ್ ಇಮಿಸಿಬಲ್ ಲೇಯರ್ ಅಂತಾರೆ. ಇದಕ್ಕೆ ಏನಂತಾರೆ? ಇಮಿಸಿಬಲ್ ಲೇಯರ್. ಇದು ಏರ್ ಮೀಡಿಯಾ, ಇದು ಯಾವ್ದಿದು? ವಾಟರ್ ಮೀಡಿಯಾ. ಇವೆರಡು ನಡಬರ್ಕ್ ಒಂದು ಲೇಯರ್ ಐತಲ್ಲ, ಇಲ್ಲಿ ಆಲ್ ದ ಪಾರ್ಟಿಕಲ್ಸ್ ಹ್ಯಾಸ್ ಎ ಟೆಂಡೆನ್ಸಿ ಟು ಜಂಪ್, ಟೆಂಡೆನ್ಸಿ ಟು ಮೂವ್ ಇನ್ ಟು ದ ಲೋವರ್ ಮೀಡಿಯಾ. ಇದಕ್ಕೆ ಏನಂತಾರೆ? ಸರ್ಫೇಸ್ ಟೆನ್ಷನ್ ಅಂತ. ಅಡೇಷನ್ ಅಂದ್ರೆ ಅಟ್ರಾಕ್ಷನ್ ಬಿಟ್ವೀನ್ ದ ಸೇಮ್ ಪಾರ್ಟಿಕಲ್ಸ್. ಕೊಹೆಷನ್ ಅಂದ್ರೆ ಅಟ್ರಾಕ್ಷನ್ ಬಿಟ್ವೀನ್ ದ ಡಿಫರೆಂಟ್ ಪಾರ್ಟಿಕಲ್ಸ್. ತಪ್ಪು ಹೇಳಿದೆ. ಅಡೇಷನ್ ಅಂದ್ರೆ ಅಟ್ರಾಕ್ಷನ್ ಬಿಟ್ವೀನ್ ದ ಡಿಫರೆಂಟ್ ಪಾರ್ಟಿಕಲ್ಸ್. ಕೊಹೆಷನ್ ಅಂತಂದ್ರೆ ಅಟ್ರಾಕ್ಷನ್ ಬಿಟ್ವೀನ್ ದ ಸೇಮ್ ಪಾರ್ಟಿಕಲ್ಸ್. ಸೇಮ್ ಪಾರ್ಟಿಕಲ್ಸ್ ಕೊಹೆಷನ್, ಕೋಆರ್ಡಿನೇಟರ್ ಹೌದಾ? ಅಡೇಷನ್. ಓಕೆ, ನೆಕ್ಸ್ಟ್ ಬರ್ಕೊಡ್ರಿ. ದ ಯೂನಿಟ್ ಆಫ್ ಕೈನಮೆಟಿಕ್ ವಿಸ್ಕಾಸಿಟಿ ಡೈರೆಕ್ಟ್ಲಿ ಹೇಳ್ತೀರಿ. ಕೈನಮೆಟಿಕ್ ವಿಸ್ಕಾಸಿಟಿ ಯೂನಿಟ್ ಗೊತ್ತಿಲ್ಲ ಅಂತಂದ್ರ ಮಾಡ್ರಿ, ನೀವು ಫಸ್ಟ್ ಡೈನಾಮಿಕ್ ವಿಸ್ಕಾಸಿಟಿ ಬರೀರಿ. ಡೈನಾಮಿಕ್ ವಿಸ್ಕಾಸಿಟಿ ಯೂನಿಟ್ ಏನು? ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಐತಿ. ಹಾಗಾದ್ರೆ ಕೈನಮೆಟಿಕ್ ವಿಸ್ಕಾಸಿಟಿ ಅದು ಮ್ಯೂ ಬೈ ರೋ ಆಗ್ತೈತಿ. ಇದ್ರೊಳಗಡೆ ಯೂನಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಹೇಳ್ರಿ, ಅದು ಡೈರೆಕ್ಟ್ ಹೇಳ್ತೀನಿ ಅಂದ್ರೆ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಅದು ನ್ಯೂಟನ್ ಸೆಕೆಂಡ್ ಸ್ಕ್ವೇರ್ ಅಂತಲ್ಲ, ನ್ಯೂಟನ್ ಸೆಕೆಂಡ್ ಪರ್ ಇರುತ್ತಲ್ಲ, ಇದು ಡೈನಾಮಿಕ್ ವಿಸ್ಕಾಸಿಟಿ. ಇದು ಡೈನಾಮಿಕ್ ವಿಸ್ಕಾಸಿಟಿ, ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಹೋಗೋಣ. The total pressure on the surface of a vertical plate 2 meter and 1 meter with the top 2 meter surface being 0.5 meter below the water level E will be. ಎಷ್ಟಂದ್ರೆ 2 meter 1 meter ಐತಾ, 2 meter ಟಾಪ್ ಸರ್ಫೇಸ್ ಏನೈತಲ್ಲ being 0.5 meter below the water level ಅಂತ ವರ್ಟಿಕಲ್ ಅಂತ ಹೇಳಿರಲ್ಲ. ಓಕೆ, ವೆರಿ ಗುಡ್. ಈಗ ನೋಡಿ ಪ್ರಾಬ್ಲಮ್ ಮಾಡಿದ್ನ. ಫಸ್ಟ್ ಏನ್ ಮಾಡು, ಸರ್ಫೇಸ್ ತಗೋ, ಇದ್ರೊಳಗಡೆ ಒಂದು ಫ್ಲೂಯಿಡ್ ಇದು ಪ್ಲೇಟ್ ಇಡು. ಪ್ಲೇಟ್ ಹೆಂಗೈತೆ ಅಂದ್ರೆ ಹಿಂಗೈತೆ, ಇದು ಆಯ್ತಾ? ಇದು ಹಿಂಗದ ಅಂದ್ರೆ ಇದು 2 ಮೀಟರ್ ಅದ ಟಾಪ್, ಇದು ಏನದ ಇದು 1 ಮೀಟರ್ ಅದ. ಬಟ್ ಈ ಟಾಪ್ ಏನೈತಲ್ಲ ಇದು ಎಷ್ಟು ಮೀಟರ್? 0.5 ಮೀಟರ್ ಐತಿ. ಓಕೆನಾ? ನಮಗೇನು ಬೇಕಂದ್ರೆ ಇದ್ರದ್ದು ಸಿ ಜಿ ಬೇಕು. ಸಿ ಜಿ ಅಂದ್ರೆ ಇದಿಷ್ಟು ಎಷ್ಟೈತಿದು? ಇದು 0.5 ಮೀಟರ್ ಆಯ್ತು. ಇದು 0.5 ಮೀಟರ್ ಅಂದ್ರೆ ಟೋಟಲ್ ಎಚ್ ಬಾರ್ ಎಷ್ಟೈತಿದು? ಎಚ್ ಬಾರ್ ಈಕ್ವಲ್ ಟು 1 ಮೀಟರ್ ಆಯ್ತು. ದೇರ್ ಫೋರ್ ಯುವರ್ ಫಾರ್ಮುಲಾ ಇಸ್ ಪ್ರೆಷರ್ ಇಸ್ ಈಕ್ವಲ್ ಟು ರೋ ಜಿ ಹೆಚ್ ಬಾರ್ ಎ. ವಾಟರ್ ಹೇಳ್ಯಾರ 1000 9.81 1 ಇಂಟು 2 ಇಂಟು 1 ಎಷ್ಟಾದ್ ನೋಡು? 2000 20,000 ಅಪ್ರಾಕ್ಸಿಮೇಟ್ಲಿ. ಕರೆಕ್ಟಾ? 19,620 20 ಆನ್ಸರ್ ನೋಡು. 20,000 ಏನು ಬಂತದು? 20,000 ನ್ಯೂಟನ್ ಬಂತು. ಓಕೆನಾ? 20,000 ನ್ಯೂಟನ್ ಅಂದ್ರೆ ಅದನ್ನ ಕೆ ಜಿ ಒಳಗೆ ಮಾಡ್ಕೊ, ಡಿವೈಡೆಡ್ ಬೈ 9.81 ಎಷ್ಟು ಬಂತು? 2000 ಬಂತಲ್ಲ, 2000 kg. ಓಕೆನಾ? ರೈಟ್. ನೆಕ್ಸ್ಟ್ ಸಾಕು, 5 ಕ್ವಶನ್ಸ್ ಅದು. ಎವ್ರಿ ಡೇ 5 ಕ್ವಶನ್ಸ್ ಸಾಲ್ವ್ ಮಾಡೋಣ. 5 ಕ್ವಶನ್ ಆದ ತಕ್ಷಣ ಬ್ರೇಕ್ ತಗೊಳ್ರಿ, ಅಂದ್ರೆ ಅದ್ರದ್ದು ಎಫಿಷಿಯನ್ಸಿ ಜಾಸ್ತಿ ಇರ್ತೈತೆ, ತಲೆ ಒಳಗೆ ಸ್ಟೋರ್ ಆಗೋದು. ಓಕೆ, ಥ್ಯಾಂಕ್ ಯು.